ದಕ್ಷಿಣ ರಾಜ್ಯಗಳಲ್ಲಿ ಹಿಂದಿ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಹಿಂದಿ ಭಾಷೆಯನ್ನ ನಾವು ಬಳಕೆ ಮಾಡುವುದಿಲ್ಲ, ನಮ್ಮ ಮಾತೃಭಾಷೆ ಏನಿದೆ ಅದನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಹೋರಾಟಗಳು ನಡೀತಾ ಇದೆ. ಇದೀಗ NEP ಜಾರಿಯಲ್ಲಿ ಹಿಂದಿ ಕಲಿಕೆಗೆ ತಮಿಳುನಾಡು ಸರ್ಕಾರ ಈಗಾಗಲೇ ಕೇಂದ್ರದ ವಿರುದ್ಧ ಸಮರವನ್ನ ಸಾರ್ಬಿಟ್ಟಿದೆ. ಇದೇ ಹೊತ್ತಲ್ಲಿ ಇದೀಗ ಕರ್ನಾಟಕದಲ್ಲಿಯೂ ಅಧಿವೇಶನದ ವೇಳೆ ರಾಜ್ಯಪಾಲರು ಹಿಂದಿಯಲ್ಲಿ ಭಾಷಣ ಮಾಡಿದ್ದಕ್ಕೆ ಕನ್ನಡ ಪರ ಹೋರಾಟಗಾರರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗವರ್ನರ್ ಗೆಹ್ಲೋಟ್ ನಡೆ ವಿರುದ್ಧ ಪ್ರತಿಭಟನೆಗೆ ಕರೆ ಕೂಡ ನೀಡಲಾಗಿದೆ. ಇವತ್ತು ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಯಲಿಕ್ಕಿದೆ. ಈಗಾಗಲೇ ಅಧಿವೇಶನದ ವೇಳೆ 2 ಬಾರಿ ಹಿಂದಿಯಲ್ಲೇ ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು. ಇದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಆದರೂ ಇದೀಗ ಬಜೆಟ್ ಅಧಿವೇಶನದಲ್ಲಿ ಗವರ್ನರ್ ಗೆಹ್ಲೋಟ್ ಅವರು ಹಿಂದಿಯಲ್ಲಿಯೇ ಭಾಷಣವನ್ನ ಮಾಡಿರುವುದು ಕನ್ನಡ ಪರ ಸಂಘಟನೆಗಳನ್ನ ಕೇಳಿಸ್ತಾ ಇದೆ. ಕನ್ನಡ ಬಂದ್ರೆ ಮಾತನಾಡಿ, ಇಲ್ಲದಿದ್ರೆ ಇಂಗ್ಲಿಷ್ನಲ್ಲಿ ಭಾಷಣ ಮಾಡುವಂತೆ ಒತ್ತಾಯಗಳು ಕೇಳಿಬರ್ತಾ ಇದೆ. ನಿಮಗೆ ಬೇಕಾದಂತೆ ಹಿಂದಿಯಲ್ಲಿ ಮಾತನಾಡಿ, ಭಾಷೆ ಏರಿಕೆ ಮಾಡಬೇಡಿ ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ. ಅಖಿಲೇಶ್, ನಾವು ಕೂಡ ಗಮನಿಸ್ಕೊಳ್ತಾ ಬರ್ತಾ ಇದ್ದೀವಿ, ಹಿಂದಿ ಹೇರಿಕೆ ಮಾಡುವಂತಹ ಕೆಲಸಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಆಗ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳು ಕೂಡ ನಡ್ಕೊಳ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಳು ಅಂದ್ರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ಕೊಳ್ತಾ ಬರ್ತಾ ಇದೆ. ಇದೀಗ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಗೆಹ್ಲೋಟ್ ಅವರು ಹಿಂದಿಯಲ್ಲೇ ಭಾಷಣ ಮಾಡಿರೋದಕ್ಕೆ ಸಾಕಷ್ಟು ವಿರೋಧಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದಿ ಹೇರಿಕೆ ಮಾಡೋದು ಇಲ್ಲಿ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಇದು ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಹಿಂದಿಯ ಬದಲು ಇಂಗ್ಲಿಷ್ ಬಳಕೆ ಮಾಡಿ ನೀವು ಭಾಷಣವನ್ನ ಮಾಡಿ, ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಯಾಕೆ ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳು ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನ ಇದೀಗ ಕನ್ನಡ ಪರ ಸಂಘಟನೆಗಳು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಕನ್ನಡ ಸಂಘಟನೆಗಳು ಕೂಡ ತೀರ್ಮಾನವನ್ನ ಕೂಡ ಕೈಗೊಂಡಿರುವಂತದ್ದು. ಅದೇ ರೀತಿಯಾಗಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ರಾಮನಗರದಲ್ಲಿ. ಇದಕ್ಕೆ ಯಾವೆಲ್ಲ ಸಂಘಟನೆಗಳು ಸಾಥನ್ನ ಕೊಡ್ತಾ ಇದ್ದಾವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಪ್ರಯತ್ನಗಳೇನೋ ಆಗ್ತಾ ಇದೆ. ಹಿಂದಿ ಹೇರಿಕೆಯನ್ನ ಮಾಡೋದಕ್ಕೆ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದು ಕಷ್ಟ ಸಾಧ್ಯ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ.